ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಯಾವ ಭಾಗಗಳಿಂದ ಸ್ಪರ್ಧಿಗಳು ಬಂದಿದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾವು ತುಮಕೂರು ಜಿಲ್ಲೆ ಕೊರಟಗೆರೆಯಿಂದ ಬಂದಿದ್ದೇವೆ. ನನ್ನ ಹೆಸರು ರವಿ ಬಾಬು. ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ನಿವೃತ್ತ ಬ್ಯಾಂಕ್ ಅಧಿಕಾರಿ. ರವಿ ಬಾಬು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂ ವಿ ನಂಜಪ್ಪ ಶೆಟ್ಟಿ. ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಯಲ್ಲಾಪುರ, ತುಮಕೂರು ತಾಲೂಕು. ನನ್ನ ಹವ್ಯಾಸಗಳು ನಾಟಕವನ್ನು ಹಾಡ್ತಕ್ಕಂಥದ್ದು, ನಾಟಕದಲ್ಲಿ ತಾಲೀಮನ್ನು ನಡೆಸ್ತಕ್ಕಂಥದ್ದು, ಪತ್ರಿಕೆಯನ್ನು ಓದ್ತಕ್ಕಂಥದ್ದು, ಪದಬಂಧವನ್ನು ಮಾಡ್ತಕ್ಕಂಥದ್ದು, ಕ್ರಿಕೆಟನ್ನು ನೋಡ್ತಕ್ಕಂಥದ್ದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ನಂಜಪ್ಪ ಶೆಟ್ಟಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಜಣ್ಣ KM ಅಂತ. ನಾನು ತುಮಕೂರು ತಾಲೂಕು ಕಾಡುಗುಜ್ಜನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ನನ್ನ ಹವ್ಯಾಸ ದಿನಪತ್ರಿಕೆಗಳನ್ನು ಓದ್ತಕ್ಕಂಥದ್ದು, ಪದಬಂಧವನ್ನು ಬಿಡಿಸ್ತಕ್ಕಂಥದ್ದು ನನ್ನ ಹವ್ಯಾಸ ಆಗಿದೆ. ರಾಜಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ನವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. KS ನರಸಿಂಹಸ್ವಾಮಿ ಅವರು ಬರೆದ ಉಂಗುರ, ಇರುವಂತಿಗೆ, ದೀಪದ ಮಲ್ಲಿ 3 ಪುಸ್ತಕಗಳ ಸಮಗ್ರ ಸಂಪುಟ ದೀಪದ ಮಲ್ಲಿ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಯಾವ ದ್ವೀಪದ ಒಡೆತನಕ್ಕಾಗಿ ಪೈಪೋಟಿ ನಡೆದಿತ್ತು? ಆಯ್ಕೆಗಳನ್ನು ನೋಡೋಣ. ನ್ಯೂಮೂರ್ ಐಲ್ಯಾಂಡ್, ನಾರ್ತ್ ಬ್ರದರ್ ಐಲ್ಯಾಂಡ್, ಪೀಕಾಕ್ ಐಲ್ಯಾಂಡ್, ಈಸ್ಟರ್ ಸಿಸ್ಟರ್ ಐಲ್ಯಾಂಡ್. ಹೇಳಿ ನಂಜಪ್ಪ ಶೆಟ್ಟಿ. ಪೀಕಾಕ್ ಐಲ್ಯಾಂಡ್. ಆಯ್ಕೆ 3. ರಾಜಣ್ಣ. ಈಸ್ಟರ್ ಸಿಸ್ಟರ್ ಐಲ್ಯಾಂಡ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ನ್ಯೂಮೂರ್ ಐಲ್ಯಾಂಡ್ ಆಗಿತ್ತು. ಏನಿದು ನ್ಯೂಮೂರ್ ಐಲ್ಯಾಂಡ್? ಇದು ಬಂಗಾಳ ಕೊಲ್ಲಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಂಡುಬಂದಂಥ ಒಂದು ದ್ವೀಪ. ಇದು 1970ರಲ್ಲಿ ಭೋಲಾ ಅನ್ನೋ ಹೆಸರಿನ ಒಂದು ದೊಡ್ಡ ಚಂಡಮಾರುತ ಬೀಸಿತ್ತು ಬಂಗಾಳ ಕೊಲ್ಲಿಯಲ್ಲಿ. ಆ ಸಂದರ್ಭದಲ್ಲಿ ಮರಳಿಂದ ಮಾಡಿದಂಥ ಈ ದ್ವೀಪ ಸಮುದ್ರದಿಂದ ಮೇಲಕ್ಕೆ ಎದ್ದಿತ್ತು. ಹೀಗೆ ಎದ್ದಂಥ ದ್ವೀಪ ನಮಗೆ ಸೇರಬೇಕು ಅಂತ ಭಾರತ, ನಮಗೆ ಸೇರಬೇಕು ಅಂತ ಬಾಂಗ್ಲಾದೇಶ್, ಇವರಿಬ್ಬರ ನಡುವೆ ಕಿತ್ತಾಟ ಶುರುವಾಯಿತು. 1970ರಲ್ಲಿ ಕಾಣಿಸ್ಕೊಂಡಿದ್ದಿದ್ದು. ಆದರೆ 2010ರಲ್ಲಿ ಇದ್ದಕ್ಕಿದ್ದ ಹಾಗೆ ಮರೆಯಾಗೋಯಿತು. ಅದಕ್ಕೆ ಕಾರಣ ಜಾಗತಿಕ ತಾಪಮಾನ ಏರಿಕೆ. ಉಷ್ಣ ಹೆಚ್ಚಾಗ್ತಾ ಇದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಇದೆಯಲ್ಲ, ಉತ್ತರ ಧ್ರುವಗಳಲ್ಲಿ ದಕ್ಷಿಣ ಧ್ರುವಗಳಲ್ಲಿ ಮಂಜು ಕರಗ್ತಾ ಇದೆಯಲ್ಲ, ಹಾಗಾಗಿ ಸಮುದ್ರ ಮಟ್ಟ ಹೆಚ್ಚುತ್ತಾ ಇದೆ. ಆ ಹೆಚ್ಚಿದ ಕಾರಣ ಏನು ಮರಳು ದ್ವೀಪ ಕಾಣಿಸ್ಕೊಂಡಿತ್ತೋ ಅದು ಸಂಪೂರ್ಣವಾಗಿ ಶಾಶ್ವತವಾಗಿ ನೀರಿನ ಒಳಗೆ ಹೊರಟೋಯಿತು. ಆ ದ್ವೀಪದ ಜೊತೆಯಲ್ಲಿ ಏನು ತಿಕ್ಕಾಟ ಇತ್ತು ಎರಡೂ ದೇಶಗಳ ನಡುವೆ ಅದು ಸಹ ನಿಂತು ಹೋಯಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಮಹಾನ್ ಚಕ್ರವರ್ತಿ ಅಶೋಕ. ಇದನ್ನು ಬರೆದಿದ್ದಾರೆ ಸು ರುದ್ರಮೂರ್ತಿ ಶಾಸ್ತ್ರಿ ಅವರು. ನಮ್ಮ ಪ್ರಶ್ನೆ. ಕುಂಬಳಕಾಯಿಯ ಹೋಳನ್ನು ನಿಂಬೆ ರಸದಲ್ಲಿ ಮುಳುಗಿಸಿ ಬೇಯಿಸಿ ಸಕ್ಕರೆಯ ಪಾಕದಲ್ಲಿ ಅದ್ದಿದರೆ ದೊರೆಯುವ ಸಿಹಿ ತಿನಿಸು ಏನಿದೆ ಅದರ ಹೆಸರೇನು?
ಇಷ್ಟೆಲ್ಲ ವಿವರಗಳನ್ನು ನೋಡೋಕ್ಕೆ ಹೋಗ್ತೀವಾ? ಸಿಹಿ ಕೊಟ್ಟರೆ ತಿಂತೀವಿ ನಾವು, ತಿನ್ನೋದ್ರ ಕಡೆ ಗಮನ ಇರುತ್ತೀವಿ ಹೊರತು ಅದನ್ನು ಹೇಗೆ ಮಾಡ್ತಾರೆ ಅಂತ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಅದರ ಪ್ರಶ್ನೆ ಬಂದ್ಬಿಟ್ಟಿದೆ. ನೋಡೋಣ ಆಯ್ಕೆಗಳನ್ನು. ಆಯ್ಕೆಗಳು: ಕಲಾಕಂದ್, ಮಾಲ್ಪುವಾ, ಪೇಠಾ, ಬಿಬಿಂಕಾ. ಕಲಾಕಂದ್. ಮೊದಲಿಗೆ ರವಿ ಬಾಬು, ಆನಂತರ ರಾಜಣ್ಣ. ಕಲಾಕಂದ್. ಅಲ್ಲ, ರವಿ ಬಾಬು. ಕಲಾಕಂದ್. ಕಲಾಕಂದ್. ಹೇಳಿ ರಾಜಣ್ಣ. ಪೇಟ. ಪೇಠ. ಉತ್ತರವನ್ನು ನೋಡೋಣ. ಪೇಠ ಸರಿಯಾದ ಉತ್ತರ. ಈ ಉತ್ತರವನ್ನು ರಾಜಣ್ಣ ಅವರು ಕೊಟ್ಟಿದ್ದಾರೆ. ತಿಂದಿದ್ದೀರಾ ಪೇಠನ? ಆಹಾ, ಹಾಗಾಗಿ ಗೊತ್ತು ಅವರಿಗೆ. ರುಚಿ ಅದು ಸಿಹಿ ಆದರೂ ಸಹ ಸ್ವಲ್ಪ ಹುಳಿಯ ಮಿಶ್ರಣ ಇರುತ್ತೆ, ಹಾಗಾಗಿ ವಿಶಿಷ್ಟ ರುಚಿ ಬರುತ್ತೆ ಪೇಠ. ಹಳ್ಳಿ ಕಡೆ ವಿಶೇಷವಾಗಿ ಮಾಡ್ತಾರೆ ಸರ್. ಹಾಂ, ಅದನ್ನು ಭಾರತ, ಶ್ರೀಲಂಕಾ, ಪಾಕಿಸ್ತಾನಲ್ಲಿ ತುಂಬ ಮಾಡ್ತಾರೆ. ಬಹಳ ಜನಪ್ರಿಯವಾದಂಥ ತಿಂಡಿ ಅದು. ಇದರಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡೋದುಂಟು. ಕೇಸರ್ ಪೇಟ ಅಂತ, ಅಂಗೂರಿ ಪೇಟ ಅಂತ, ಚಾಕೊಲೇಟ್ ಪೇಟ, ಗುಲಾಬ್ ಪೇಟ, ಕೇವಡಾ ಪೇಟ. ಕೇವಡಾ ಅಂತ ಹೇಳ್ತಂದರೆ ನಮ್ಮ ಕೇದಿಗೆ, ಆ ಕೇದಿಗೆಯ ಸುವಾಸನೆಯಲ್ಲೂ ಸಹ ಮಾಡ್ತಾರೆ ಈ ಒಂದು ಪೇಠ ಅಂತಕ್ಕಂಥ ಸಿಹಿ ತಿಂಡಿಯನ್ನು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಾಹಿತ್ಯ ಲೋಕದ ಸುತ್ತಮುತ್ತ, ಗಿರಡ್ಡಿ ಗೋವಿಂದರಾಜ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈ ಕೆಳಗಿನ ಯಾವುಗಳ ಉಪಯೋಗಕ್ಕಾಗಿ ಗರಿಷ್ಠ ಪ್ರಮಾಣದ ನೈಸರ್ಗಿಕ ಅನಿಲವನ್ನು ಉಪಯೋಗಿಸುತ್ತಿದ್ದೇವೆ? ಆಯ್ಕೆಗಳನ್ನು ನೋಡೋಣ. ರಾಸಾಯನಿಕ ಗೊಬ್ಬರ ಉತ್ಪಾದನೆಗೆ, ವಿದ್ಯುತ್ ಉತ್ಪಾದನೆಗೆ, ಕಾರ್ಖಾನೆಗಳು ಕೆಲಸ ಮಾಡೋದಕ್ಕೆ, ಗೃಹ ಬಳಕೆಗೆ. ಯಾವುದಕ್ಕೆ ಹೆಚ್ಚು ಬಳಸ್ತಾ ಇದ್ದೇವೆ ನೈಸರ್ಗಿಕ ಅನಿಲವನ್ನು? ಮೊದಲಿಗೆ ನಂಜಪ್ಪ ಶೆಟ್ಟಿ, ಆನಂತರ ರವಿ ಬಾಬು. ಕಾರ್ಖಾನೆಗಳು. ಕಾರ್ಖಾನೆಗಳು ಆಯ್ಕೆ 3. ರವಿ ಬಾಬು. ಗೃಹ ಬಳಕೆ. ಗೃಹ ಬಳಕೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವಿದ್ಯುತ್ ಬಳಕೆ. ಎಲ್ಲಕ್ಕಿಂತ ನಮಗೆ ತೀರಾ ಅಗತ್ಯವಾಗಿ ಬೇಕಾದದ್ದು ವಿದ್ಯುತ್ತು. ವಿದ್ಯುತ್ತನ್ನು ನಾವು ಸಾಮಾನ್ಯವಾಗಿ ಜಲಶಕ್ತಿಯಿಂದ ಬಳಸ್ತೇವೆ, ಆಮೇಲೆ ಕಲ್ಲಿದ್ದಲನ್ನು ಉರಿಸಿ ಬಳಸ್ತೇವೆ, ಆಮೇಲೆ ಗಾಳಿ ಯಂತ್ರದಿಂದ, ಹೀಗೆಲ್ಲ ಅಸಾಂಪ್ರದಾಯಿಕ ಮೂಲಗಳಿಂದ ಮಾಡ್ತೇವೆ. ಪರಮಾಣುವಿಂದಲೂ ಮಾಡ್ತಾ ಇದ್ದೇವೆ. ಪರಮಾಣು ಶಕ್ತಿಯನ್ನು ವಿದ್ಯುತ್ ಉತ್ಪಾದನೆಗೆ ನಾವು ಬಳಸ್ತಾ ಇದ್ದೇವೆ. ಆದರೆ ನೈಸರ್ಗಿಕ ಅನಿಲ ಏನಿದೆ ಅದನ್ನು ಪ್ರಧಾನವಾಗಿ ವಿದ್ಯುತ್ ಬಳಕೆಗೆ ಕೊಟ್ಟು 60% ವಿದ್ಯುತ್ತು ಉತ್ಪಾದನೆಗೆ ಈ ಅನಿಲ ಖರ್ಚಾಗುತ್ತೆ. ಅದಾದ ಮೇಲೆ ಉಳಿದದ್ದು ಕಾರ್ಖಾನೆಗಳಿಗೆ, ಅದಾದ ಮೇಲೆ ಉಳಿದದ್ದು ಮನೆಗಳ ಉಪಯೋಗಕ್ಕೆ, ಅದಾದ ಮೇಲೆ ಉಳಿದದ್ದು ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಗೆ ಈ ನೈಸರ್ಗಿಕ ಅನಿಲವನ್ನು ಪೂರೈಸ್ತಾ ಇದೆ ನಮ್ಮ ಸರ್ಕಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕುಮಾರವ್ಯಾಸ ಭಾರತ, ಕತೆ ಮತ್ತು ಕಾವ್ಯ, ಕೀರ್ತಿನಾಥ ಕುರ್ತಕೋಟಿ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಉತ್ತರ ಭಾರತದ ಮುಸ್ಲಿಮರು ಬೆಳಿಗ್ಗೆಯ ಪ್ರಾರ್ಥನೆಯ ನಂತರ ಸಾಮಾನ್ಯವಾಗಿ ಕುಲ್ಚಾ, ನಾನ್ ಇಲ್ಲವೇ ಅನ್ನದ ಜೊತೆಯಲ್ಲಿ ತಿನ್ನುವ ಪ್ರಖ್ಯಾತ ತಿನಿಸು ಯಾವುದು? ರಾಜಣ್ಣ ಮತ್ತು ನಂಜಪ್ಪ ಶೆಟ್ಟಿ ಇಬ್ಬರು ಬಜರ್ ಒತ್ತಿದ್ದಾರೆ. ರಾಜಣ್ಣ. ಬಿರಿಯಾನಿ. ಬಿರಿಯಾನಿ ಅಲ್ಲ, ಇಲ್ಲಿ ಕುಲ್ಚಾ, ನಾನ್ ಅಂದರೆ ಚಪಾತಿ ನಮೂನೆಗಳವೆಲ್ಲ. ಅದ್ರ ಜೊತೆ ಬಿರಿಯಾನಿ ತಿಂತಾರ ನನಗೆ ಗೊತ್ತಿಲ್ಲ. ಹೇಳಿ ನಂಜಪ್ಪ ಶೆಟ್ಟಿ. ದಾಲ್. ಹಾಂ, ದಾಲ್. ದಾಲ್. ಆಯ್ಕೆಗಳನ್ನು ನೋಡೋಣ. ಲಾಲ್ ಮಾಸ್, ಕೀಮಾ, ಕೋಶಾ ಮಂಕ್ಷು, ನಿಹಾರಿ. ಉತ್ತರವನ್ನು ನೋಡೋಣ. ನಿಹಾರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅರಾಬಿಕ್ ಭಾಷೆಯಲ್ಲಿ ನಹಾರ್ ಅಂತ ಹೇಳಿದರೆ ಬೆಳಗಿನ ಹೊತ್ತು ಎನ್ನುವ ಅರ್ಥ ಬರುತ್ತೆ. ಈ ಮುಸ್ಲಿಂ ನವಾಬರು ಇದ್ರಲ್ಲ, ಅವರು ಈ ಬೆಳಗ್ಗೆಯ ನಮಾಜ್ ಮುಗಿಸಿದ ಕೂಡಲೇ ಅವರು ಉಪಾಹಾರಕ್ಕೆ ಬರೋರು. ಉಪಾಹಾರಕ್ಕೆ ಬರಬೇಕಾದ್ರೆ ಮಾಂಸ ಮತ್ತು ಮಜ್ಜೆ ಇವೆರಡನ್ನೂ ಸೇರಿಸಿ ಚಿಕ್ಕ ಬೆಂಕಿಯಲ್ಲಿ ಬೇಯಿಸ್ತಾರೆ. ಅಂತಂದರೆ ಬಹಳ ಹೊತ್ತು ಬೇಯಿಸ್ತಾರೆ, ಅದಕ್ಕೆ ವಿಶೇಷವಾದ ರುಚಿ ಬರುತ್ತೆ. ಮತ್ತೆ 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 ಬೇಯಿಸ್ತಾ ಇದ್ದರೆ ಅದಕ್ಕೆ ಹಿಪ್ಪಲಿ, ಮುಖ್ಯವಾಗಿ ಹಿಪ್ಪಲಿ,
ಅದಾದ ಮೇಲೆ ಕೆಲವು ಸಂಬಾರ ಪದಾರ್ಥಗಳನ್ನೆಲ್ಲ ಹಾಕಿ ಮಾಡೋರಂತೆ. ಇದನ್ನು ನಾವು ನೆಗಡಿ ಜ್ವರ ಬಂದರೆ ಹೇಗೆ ರಸಮ್ ಮಾಡಿಕೊಂಡು ಅಥವಾ ತಿಳಿ ಸಾರು ಮಾಡ್ಕೊಂಡು ಕುಡಿತೇವೋ ಹಾಗೆ ಅವರು ಈ ಒಂದು ನಹಾರನ್ನು ಕುಡಿತಾರಂತೆ. ಜೊತೆಗೆ ಈ ಕುಲ್ಚಾ ಅಥವಾ ನಾನ್ ಏನಿದೆ ಅಥವಾ ಅನ್ನ ಏನಿದೆ ಅದಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತಂತೆ. ಆರೋಗ್ಯಕ್ಕೆ ಆರೋಗ್ಯವೂ ದೊರೆಯುತ್ತೆ, ರುಚಿಗೆ ರುಚಿಯೂ ದೊರೆಯುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಬಹುಪಾಲು ಮುಸ್ಲಿಮರು ಬೆಳಗಿನ ಹೊತ್ತು ಈ ಒಂದು ನಿಹಾರಿ ಅಂತಕ್ಕಂಥ ಪದಾರ್ಥದ ಜೊತೆ ರೊಟ್ಟಿಯನ್ನು, ಕುಲ್ಚಾವನ್ನು, ನಾನನ್ನು ಅಥವಾ ಅನ್ನವನ್ನು ಸೇರಿಸಿ ತಿಂತಾರಂತೆ. ಇದೇ ಅವರ ಬೆಳಗಿನ ಉಪಾಹಾರ. ಮುಂದಿನ ಪುಸ್ತಕ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಉಷಾ ವಾಸು, ಡಾಕ್ಟರ್ ಶಾಲಿನಿ ರಜನೀಶ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. 5 ಮನೆಗಳಲ್ಲಿ 5 ಅಕ್ಷರ ಕೊಟ್ಟಿದ್ದೇವೆ. ಇನ್ನು 5 ಅಕ್ಷರ ತಾವು ತುಂಬಬೇಕು. ಸರಿ ಉತ್ತರವನ್ನು ನಮಗೆ ಕೊಡಬೇಕು. 1 ನಿಮಿಷದ ಅವಕಾಶ. ಹೇಳಿ ನಂಜಪ್ಪ ಶೆಟ್ಟಿ. 19 ಜ್ಞಾನಪೀಠ ಪ್ರಶಸ್ತಿ. 19 ಅಂದರೆ 4 ಅಕ್ಷರ ಆಯಿತು, ಅಲ್ಲಿ 3 ಇರೋದು. 21 ಜ್ಞಾನಪೀಠ. ಹೇಳಿ ರಾಜಣ್ಣ. 11 ಖಾಲಿ ಮನೆ ಇದೆ, ಪಕ್ಕದಲ್ಲಿ ತೊಮ್ಮಿದೆ, ಅದರ ಪಕ್ಕದಲ್ಲಿ ಖಾಲಿ ಮನೆ. ಜ್ಞ ಖಾಲಿ ಮನೆ, ಪಿ ಖಾಲಿ ಮನೆ, ಪ್ರ ಖಾಲಿ ಮನೆ, ಸ್ತಿ. 21 ಜ್ಞಾನಪೀಠ ಅಲ್ಲ, ಪ್ರಶಸ್ತಿ. ತಮ್ಮದು ಮುಗೀತು ಅವಕಾಶ. ಈಗ ಬೇರೆಯವರಿಗೆ ರಾಜಣ್ಣವರು ಗೊತ್ತಿದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ನಂತರ ರವಿ ಬಾಬು 21 ಜ್ಞಾನಪೀಠ ಪ್ರಶಸ್ತಿ. 21 ಜ್ಞಾನಪೀಠ ಪ್ರಶಸ್ತಿ. ಮೊದಲನೇ ಶಬ್ದ ಈ ಈ 21 ಇತ್ತೊಂದು ಅಂದ್ರೆ ಹಿಂದೆ ಇತ್ತು ಅಂತಲ್ಲ. ನೋಡೋಣ ರವಿ ಬಾಬು. ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ. ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ. ಉತ್ತರವನ್ನು ನೋಡೋಣ. ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಉತ್ತರ ಸರಿಯಾಗಿದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ. ಈ ಪುಸ್ತಕವನ್ನು ರವಿ ಬಾಬು ಅವರಿಗೆ ಕೊಟ್ಟಿದ್ದೇವೆ. 10 ವರ್ಷಗಳಾಗಿದೆ ಕನ್ನಡಕ್ಕೆ ಪ್ರಶಸ್ತಿ ಬಂದು. ಹಾಗಾಗಿ ಈ ಸಲ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮ್ಮದು. ಕೇಂದ್ರ ಸಾಹಿತ್ಯ ಅಕಾಡೆಮಿ 3 ಹೆಸರನ್ನು ಶಿಫಾರಸು ಮಾಡಿದೆ. ಮೊದಲಿಗೆ ಎಸ್.ಎಲ್. ಭೈರಪ್ಪನವರು, ಆನಂತರ ಚನ್ನವೀರ ಕಣವಿಯವರು, ಹಾಗೆಯೇ ವೀರಪ್ಪ ಮೊಯ್ಲಿಯವರು. ಯಾರಿಗೆ ಬಹುಮಾನ ಬರುತ್ತೆ ಕಾಲ ಮಾತ್ರ ಉತ್ತರವನ್ನು ಕೊಡಬಲ್ಲದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕಾವೇರಿ ಜಲ ವಿವಾದ. ಅರ್ಜುನಹಳ್ಳಿ ಪ್ರಸನ್ನಕುಮಾರ್ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 1 ನಿಮಿಷದ ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ನಂಜಪ್ಪ ಶೆಟ್ಟಿಯವರು, ಆನಂತರ ರವಿ ಬಾಬು. ನಂಜಪ್ಪ ಶೆಟ್ಟಿಯವರೇ ಅಂತಿಮ ಉತ್ತರ 190. 190. 190. ಹೌದಾ? ಹೇಳಿ ರವಿ ಬಾಬು. 273. ಹಾಂ ರಾಜಣ್ಣವರು 300. 300. 3 ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 89, 38, 156, 13 ಎಲ್ಲವನ್ನು ಕೂಡಿದ್ರೆ 296 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಕಾವೇರಿ ಜಲವಿವಾದ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ತ್ರಸ್ತ ಎನ್ನುವ ಕಾದಂಬರಿ. ರೇಖಾ ಕಾಖಂಡಿಕಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕಟ್ಟಡವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ.
ಆಯ್ಕೆಗಳನ್ನು ಕೊಡೋಣವಾ? ಆಯ್ಕೆಗಳು: ಅಲಾಯಿಕಾ ಮಕ್ಬರಾ, ಬಹಾವುದ್ದೀನ್ ಮಕ್ಬರಾ, ಮಹಬ್ಬತ್ ಮಕ್ಬರಾ, ಬೀಬಿ ಕಾ ಮಕ್ಬರಾ. ಮೊದಲಿಗೆ ರವಿ ಬಾಬು. ಬೀಬಿ ಕಾ ಮಕ್ಕರ್. ಬೀಬಿ ಕಾ ಮಕ್ಬರಾ ಆಯ್ಕೆ 4. ರಾಜಣ್ಣ. ಬಹಾವುದ್ದೀನ್ ಮಕ್ಬರ. ಬಹಾವುದ್ದೀನ್ ಮಕ್ಬರಾ ಆಯ್ಕೆ 2. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬೀಬಿ ಕಾ ಮಕ್ಬರಾ. ಈ ಉತ್ತರವನ್ನು ಕೊಟ್ಟಿದ್ದು ರವಿ ಬಾಬು ಅಲ್ವಾ? ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈ ಬೀಬಿ ಕಾ ಮಕ್ಬರಾ ಎನ್ನುವ ಈ ಕಟ್ಟಡ ತಾಜ್ ಮಹಲಿನ ಹಾಗೇನೇ ಕಾಣುತ್ತೆ. ಇದು ಮಹಾರಾಷ್ಟ್ರದ ಔರಂಗಾಬಾದಲ್ಲಿದೆ. ಶಹಜಹಾನನ ಹೆಂಡತಿಯ ಹೆಸರು ದಿಲ್ರಸ್ ಬಾನು ಅಂತ. ಮಗ ಮುಹಮ್ಮದ್ ಅಜಮ್ ಶಾ ಈ ಒಂದು ಕಟ್ಟಿಸ್ತಾನೆ ಕಟ್ಟಡವನ್ನು ತನ್ನ ತಾಯಿಯ ಹೆಸರಲ್ಲಿ. ಇದನ್ನು ದಖನಿ ತಾಜ್ ಮಹಲ್ ಅಂತಲೂ ಸಹ ಕರೀತಾರೆ. ಇದನ್ನು ಉಸ್ತಾದ್ ಅಹಮದ್ ಲಾಹಿರಿ ಅಂದರೆ ತಾಜ್ ಮಹಲ್ ವಿನ್ಯಾಸವನ್ನು ಯಾರು ಮಾಡ್ತಾರೋ ಅವರೇ ಈ ಒಂದು ಕಟ್ಟಡದ ವಿನ್ಯಾಸವನ್ನೂ ಮಾಡ್ತಾರೆ. ಆದರೆ ಕಟ್ಟಿದ್ದು ಮಾತ್ರ ಆತನ ಮಗ ಅತಾವುಲ್ಲಾ ಅಂತ. ಇದು ಹನ್ಸ್ಪತ್ ರಾಯ್ ಅನ್ನೋರು ನಿಂತು ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ವಾಸ್ತವದಲ್ಲಿ ಇದನ್ನು ತಾಜ್ ಮಹಲ್ಗಿಂತಲೂ ಸುಂದರವಾಗಿ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಔರಂಗಜೇಬ್ ಹಣ ಕೊಡೋದಿಲ್ಲ. ಹಾಗಾಗಿ ಹಣದ ಕೊರತೆಯಿಂದ ಇದ್ದುದರಲ್ಲೇ ಈ ಕಟ್ಟಡವನ್ನು ಕಟ್ಟಕ್ಕೆ ಹೋಗಿದ್ದಾರೆ. ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಬಿಳಿ ಅಮೃತಶಿಲೆ ಬಳಸೋಕ್ಕಾಗಲಿಲ್ಲ. ಸ್ವಲ್ಪ ಮಾಸುಕಲ್ಲುಗಳನ್ನು ಬಳಸಿದ್ದಾರೆ. ಆದರೆ ಒಟ್ಟಾರೆ ಸೌಂದರ್ಯದಲ್ಲಿ ತಾಜ್ ಮಹಲ್ಗೆ ಸರಿಸಮ ನಿಲ್ಲೋದಿಲ್ಲ ಅಂತ ತಜ್ಞರ ಅನಿಸಿಕೆ. ಮುಂದಿನ ಪುಸ್ತಕ ಕಡಲ ತೀರದ ಕ್ರಾಂತಿ ಪುರುಷ ಶಿವರಾಮ ಕಾರಂತ, ಮಂಜುನಾಥ ಮೇಗರಬಳ್ಳಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮಾ, ಮ, ಯ, ರಾ, ದಿ, ನೋ, ದು, ಹ. ಓದಿ ಮುಗಿಸೋಷ್ಟರಲ್ಲಿ ನಂಜಪ್ಪ ಶೆಟ್ಟಿ ಮತ್ತು ರಾಜಣ್ಣ ಇಬ್ಬರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ನಂಜಪ್ಪ ಶೆಟ್ಟಿ. ಮಾಡಿದ್ದುಣ್ಣೋ ಮಹಾರಾಯ. ಹೌದಾ ರಾಜಣ್ಣವರೇ? ಮಾಡಿದ್ದುಣ್ಣ ಮಹಾರಾಯ. ಉತ್ತರವನ್ನು ನೋಡೋಣ. ಮಾಡಿದ್ದುಣ್ಣೋ ಮಹಾರಾಯ ಉತ್ತರ ಸರಿಯಾಗಿದೆ. ಶಿವರಾಮ ಕಾರಂತ ಈ ಒಂದು ಪುಸ್ತಕವನ್ನು ನಂಜಪ್ಪ ಶೆಟ್ಟಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ದಿನದ ವಾರ್ತೆ ಹೊತ್ತು ತರುತ್ತದೆ. ಚಿನ್ನ ಇದು ನೈಜವಲ್ಲ. ಬಜರುತ್ತಿದ್ದಾರೆ ರಾಜಣ್ಣ. ಒಂದು ಉತ್ತರ ದಿನಪತ್ರಿಕೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಚಿಗುರು ಮಳೆ ಎನ್ನುವ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. 2 ಉತ್ತರ ರಾಜಣ್ಣ ಅವರಿಗೆ ಅವಕಾಶ. ಚಿನ್ನ. ತಾವು ಉತ್ತರ ಕೊಡಲಿಲ್ಲ ಅಂದರೆ ನಂಜಪ್ಪ ಶೆಟ್ಟಿಯವರನ್ನು ಕೇಳ್ತೇನೆ. ನಂಜಪ್ಪ ಶೆಟ್ಟಿಯವರೇ, 2ನೇದಕ್ಕೆ ಚಿನ್ನ ಎನ್ನುವ ಅರ್ಥ ಕನಕ. ಕನಕ. ಉತ್ತರವನ್ನು ನೋಡು. ಕನಕ ಉತ್ತರ ಸರಿಯಾಗಿದೆ. ಯಾರು ಬೇಕಾದ್ರೂ ಬಜರಬಹುದು. 3 ಉತ್ತರ ಹೇಳಿ ರವಿ ಬಾಬು. ಇದು ನೈಜವಲ್ಲ. ಕೃತಿಕ್. ಗೊತ್ತಾಗ್ತಾ ಇಲ್ವಾ? ಕೃತಕ. ರಾಜಣ್ಣ ಅವರು ಬಜರ್ ಒತ್ತಿದ್ದಾರೆ. ಅವರನ್ನು ಕೇಳ್ತಾ ಇದ್ದೇನೆ. ಕೃತ್ರಿಮ. ಕೃತ್ರಿಮ. ಉತ್ತರವನ್ನು ನೋಡೋಣ. ಕೃತ್ರಿಮ ಉತ್ತರ ಸರಿಯಾಗಿದೆ. ತ್ರಿವೇಣಿ ಸಂಗಮ ಎನ್ನುವ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. ಒಬ್ಬೊಬ್ಬರಿಗೆ 5 ಪ್ರಶ್ನೆಗಳು. 5 ಸರಿ ಉತ್ತರ ನೀಡಿದರೆ 5 ಪುಸ್ತಕಗಳು ತಮ್ಮದಾಗುತ್ತವೆ. ಮೊದಲ ಅವಕಾಶ ರವಿ ಬಾಬು ಅವರಿಗೆ. ರವಿ ಬಾಬು, ತಾವು ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಈಗ ಬಂತು ತಮ್ಮ ಮೊದಲ ಪ್ರಶ್ನೆ. ಎತ್ತಂಗಡಿಯಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಎತ್ತುಗಳನ್ನು ಮಾರುವುದು ವರ್ಗವಾಗುವುದು. ವರ್ಗವಾಗು. ಮುಂದಿನ ಪ್ರಶ್ನೆ. ಬಟ್ಟೆಯನ್ನು ಹೊಸೆದು ಮಾಡಿದ ದೊಡ್ಡ ದೀಪ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಬಗ್ಗಡ, ಕಕ್ಕಡ. ಕಕ್ಕಡ. ಮುಂದಿನ ಪ್ರಶ್ನೆ. ಜಾತ ಎಂಬ ಪದದ ವಿರುದ್ಧ ಪದ ಯಾವುದು? ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕುರಿ ಕಾಯಕ್ಕೆ. ಮುಂದಿನ ಪ್ರಶ್ನೆ. ಒಂದು ಕಾಲಿನ ಪಕ್ಷಿಗೆ 9 ರೆಕ್ಕೆ, 900 ಮೊಟ್ಟೆ.
ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಎತ್ತಂಗಡಿ ಆಗೋ ವರ್ಗವಾಗೋ ಸರಿಯಾಗಿದೆ. 2 ಉತ್ತರ ಕಕ್ಕಡ ಸರಿಯಾಗಿದೆ. 3 ಉತ್ತರ ಜಾತಾಗೆ ವಿರುದ್ಧ ಪದ ಅಜಾತ, ಇನ್ನೂ ಹುಟ್ಟೇ ಇಲ್ಲ. ಜಾತ ಅಂದರೆ ಹುಟ್ಟಿದವನು, ಅಜಾತ ಅಂದರೆ ಹುಟ್ಟದೇ ಇರುವವನು. 4 ಉತ್ತರ ಕುರಿ ಕಾಯಕ್ಕೆ ತೋಳನನ್ನು ಕಳಿಸಿದರಂತೆ ಅನ್ನೋದು ಸರಿಯಾದ ರೂಪ ಆಗಿತ್ತು. 5 ಉತ್ತರ ಇದು ಅಡಕೆ ಮರವನ್ನು ವರ್ಣಿಸುವಂಥ ಒಂದು ಒಗಟಾಗಿತ್ತು. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ನಂಜಪ್ಪ ಶೆಟ್ಟಿಯವರಿಗೆ ಅವಕಾಶ ಈಗ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಈಗ ಬಂತು. ಎಡವಿದ ಕಡ್ಡಿ ಎತ್ತದಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸೋಮಾರಿ, ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞ. ಮುಂದಿನ ಪ್ರಶ್ನೆ, ದನ ಕಟ್ಟುವ ಕೊಟ್ಟಿಗೆ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಗೋದಲಿ, ಗೊಟ್ಟಿಗೆ. ಗೊಟ್ಟಿಗೆ. ಮುಂದಿನ ಪ್ರಶ್ನೆ, ಜೀವ ಎಂಬ ಪದದ ವಿರುದ್ಧ ಪದ ಯಾವುದು? ನಿರ್ಜೀವ. ನಿರ್ಜೀವ. 4ನೇದಕ್ಕೆ ಬೊಜ್ಜಕ್ಕಿಲ್ಲದ ಕುಂಬಳಕಾಯಿ ಯಾಕೆ? ಮುಂದಿನ ಪ್ರಶ್ನೆ, ಒಗಟನ್ನು ಬಿಡಿಸಿ. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣವಾ? ಎಡವಿದ ಕಡ್ಡಿ ಎತ್ತದಿರು ಅಂದರೆ ಸೋಮಾರಿ. ಎಡವಿದ್ದಾನೆ, ಎದುರುಗಡೆ ಒಂದು ಕಡ್ಡಿ ಬಿದ್ದಿದೆ, ಆ ದಾರಿಯಲ್ಲಿ ಬರೋರು ಸಹ ಎಡುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅದನ್ನು ತೆಗೆದು ಪಕ್ಕಕ್ಕೆ ಹಾಕ್ತಾರೆ. ಮುಳ್ಳಿದ್ರೆ ಪಕ್ಕಕ್ಕೆ ಹಾಕ್ತಾರೆ, ಕಲ್ಲಿದ್ದರೆ ಪಕ್ಕಕ್ಕೆ ತಳ್ತಾರೆ. ಆದರೆ ಇವನು ಎಂಥ ಪುಣ್ಯಾತ್ಮ ಅಂದರೆ ಅದನ್ನು ತೆಗೆದಿಡೋಕ್ಕೂ ಸೋಮಾರಿತನ, ಹಾಗೆ ಮುಂದಕ್ಕೆ ಹೋಗ್ತಾನಂತೆ. 2 ಉತ್ತರ ದನ ಕಟ್ಟುವ ಕಟ್ಟಿಗೆ ಅಂದರೆ ಗೋದಲಿ, ಗೋ ಶಬ್ದದಿಂದ ಶುರುವಾಗುವಂಥದ್ದು. 3 ಉತ್ತರ ಜೀವ, ನಿರ್ಜೀವ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಉತ್ತರ ಬೊಜ್ಜಕ್ಕಿಲ್ಲದ ಕುಂಬಳಕಾಯಿ ಯಾಕೆ, ಬಾಯಾರಿಕೆಗಿಲ್ಲದ ಮಜ್ಜಿಗೆ ಯಾಕೆ ಅನ್ನೋದು ಸರಿಯಾದ ರೂಪ. 5 ಉತ್ತರ ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ಬೆಕ್ಕು ಆಗಿತ್ತು. ಬಹಳ ಸರಳವಾಗಿತ್ತು ಇದು. 5 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ರಾಜಣ್ಣ ಅವರಿಗೆ ಅವಕಾಶ. 5 ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈಗ ಬಂತು. ಎಂಜಲು ಕೈಯಲ್ಲಿ ಕಾಗೆಯನ್ನು ಓಡಿಸದವ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಜಿಪುಣ, ಬುದ್ಧಿವಂತ. ಬುದ್ಧಿವಂತ. 2 ಪ್ರಶ್ನೆ 2ನೇದು, ದಪ್ಪ ಕಂಬಳಿ ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು? ಅಂಗಡಿ, ಗೊಂಗಡಿ. ಗೊಂಗಡಿ. ಮುಂದಿನ ಪ್ರಶ್ನೆ, ಟೊಳ್ಳು ಎಂಬ ಪದದ ವಿರುದ್ಧ ಪದ ಯಾವುದು? ಗಟ್ಟಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪಕಾರ ಮಾಡದಿದ್ದರೂ ಸರಿ, ಅಪಕಾರವನ್ನು ಬಯಸಬೇಡ. 5 ಉತ್ತರ. ಈ ಒಗಟನ್ನು ಬಿಡಿಸಿ. ಒಂಟಿ ಕಾಲಿನ ಕುಂಟ ನಿಂತ ಕಡೆನೇ ಸುತ್ತಾನೆ, ಯಾರೀತ? ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳಿಲ್ಲ, ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಜಿಪುಣ ಅನ್ನೋದು ಆ ಕಾಳುಗಳೆಲ್ಲ ಕಾಗೆ ತಿಂದ್ಬಿಡುತ್ತಲ್ಲ, ಕೈಗಂಟ್ಕೊಂಡಿರೋ ಎಂಜಲ ಅಗಳುಗಳೆಲ್ಲ, ಅದು ಕಾಗೆಗೆ ಯಾಕೆ ಹಾಕಬೇಕು ಅಂತ ಪುಣ್ಯಾತ್ಮ ಅವನು, ಜಿಪುಣ. 2 ಉತ್ತರ ದಪ್ಪ ಕಂಬಳಿ ಅಂದರೆ ಗೊಂಗಡಿ ಸರಿಯಾಗಿದೆ. 3 ಉತ್ತರ ಟೊಳ್ಳುಗೆ ವಿರುದ್ಧ ಪದ ಗಟ್ಟಿ ಸರಿಯಾಗಿದೆ. 4 ಉಪಕಾರ ಮಾಡದಿದ್ದರೂ ಸರಿ, ಉಪದ್ರವವನ್ನು ಕೊಡಬೇಡ ಅಥವಾ ಅಪಕಾರವನ್ನು ಮಾಡಬೇಡ, ಅಪಕಾರವನ್ನು ಎಣಿಸಬೇಡ, ಇವೆಲ್ಲವೂ ಸರಿಯಾಗಿದೆ. ಗಾದೆಯ ಆಶಯ ತಮಗೆ ಗೊತ್ತಾಗಿದೆ ಅಂತ ನಮಗೆ ಮನವರಿಕೆ ಆಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇವೆ. 5ನೇದು ಬುಗುರಿ ಆಗಿತ್ತು. ಉತ್ತರ ತಾವು ಕೊಟ್ಟಿಲ್ಲ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 3 ಪುಸ್ತಕವನ್ನು ತಮಗೆ ಈಗ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ರವಿ ಬಾಬು ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. 4 ಪುಸ್ತಕಗಳು ತಮಗೆ ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ನಂಜಪ್ಪ ಶೆಟ್ಟರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮೂರು 6 ಪುಸ್ತಕ ರಾಜಣ್ಣವರಿಗೆ ಅಭಿನಂದನೆ. ಮತ್ತೆ ಭೇಟಿಯಾಗೋಣ.
ನಮಸ್ಕಾರ.